ನಮ್ ಮನೆಗೆ ನಮ್ ತಂಗಿ ನಮ್ ಬಾವ ಬಂದ್ರು. ಯಾಕಂತ ನೋಡ್ತಾ ಇದೀರಾ, ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ನಮ್ ತಂಗಿ ನಮ್ ಅಳಿಯ ಇಬ್ರು ಇಳಿದ್ರು. ಇಳಿದಾದ್ಮೇಲೆ ನಮ್ ತಂಗಿ ಓಡೋದ್ಲು ಒಳಗಡೆ. ಯಾಕಂತ ನೋಡ್ತಾ ಇದೀರಾ, ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಹೂವ ಮರ್ತ್ ಬಂದಿದ್ಲು. ಅದಕ್ಕೆ ವೆಲ್ಕಮ್ ಮಾಡ್ಕೊಂಡು ಒಳಗಡೆ ಕಳ್ಸಿದ್ವಿ. ಆಮೇಲೆ ತಂದಿರೋ ಲಗೇಜ್ ನ ಒಳಗಡೆ ತಗೊಂಡೋದ್ವಿ. ಆಮೇಲೆ ಆಚೆ ಬಂದ್ರೆ ನಮ್ ಅಳಿಯ ಅಳ್ತಿದ್ದ, ಯಾಕಂದ್ರೆ ನನ್ನ ನೋಡಿ. ಆಮೇಲೆ ನಮ್ ತಂಗಿ ಬಟ್ಟೆ ಸ್ಟಿಚ್ ಇಡ್ಸ್ಬೇಕಂದ್ಲು, ಸ್ಟಿಚ್ ಇಡ್ಸಕ್ ಕರ್ಕೊಂಡ್ ಹೋದೆ. ಊರ್ಗ್ ಹೋಗೋ ಬಿಸಿಲಿ ಅವರು ಎಲ್ಗೋ ಹೋಗ್ಬಿಡಿದ್ರು. ವೇಟ್ ಮಾಡಾದ್ಮೇಲೆ ಬಂದ್ರು. ಕೊನೆಗೂ ಸ್ಟಿಚ್ ಇಡ್ಸ್ ಕೊಟ್ರು. ಸ್ಟಿಚ್ ಇಡ್ಸ್ ಕೊಟ್ಮೇಲೆ ಮನೆಗ್ ಬಂದ್ವಿ. ಮನೆಗ್ ಬರೋಷ್ಟಿಗೆ ಎಲ್ಲಾರು ರೆಡಿ ಆಗಿದ್ರು. ನಮ್ ತಂಗಿನೂ ಬಂದ್ ರೆಡಿ ಆದ್ಲು. ತಂದಿರೋ ಲಗೇಜ್ ನ ಒಳಗಡೆ ಇಟ್ಟು ಇವ್ರನ್ನ ಬಸ್ ಹತ್ಸೋಣ ಅಂತ ಬಸ್ ಸ್ಟಾಪ್ ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ನಮ್ಮ ಊರಿನ ಗ್ರಾಮ ದೇವತೆಗೆ ಒಂದ್ ಕೈ ಮುಗ್ದು ನಮ್ಮ ಅಳಿಯ ಒಂದ್ ಸ್ಲಿಪ್ಪರ್ ಬಿಟ್ಟು ಬಂದಿದ್ವಿ. ಅಳಿಯನ್ ಸ್ಲಿಪ್ಪರ್ ತಗೊಳ್ಳೋಣ ಅಂತ ನಮ್ಮ ಮಾಮನ ಅಂಗಡಿಗೆ ಬಂದ್ವಿ. ನಮ್ಮ ಮಾಮ ಫ್ರೀಯಾಗಿ ಒಂದ್ ಸ್ಲಿಪ್ಪರ್ ಕೊಟ್ರು, ಊರಿಗೆ ಹೋಗಿ ಬನ್ನಿ ಅಂತ. ಸ್ಲಿಪ್ಪರ್ ಕೊಟ್ಟು ಬಸ್ ಸ್ಟಾಪ್ ಬಂದ್ವಿ. ಬಸ್ ರೆಡಿ ಆಗಿತ್ತು. ತಂದಿರೋ ಲಗೇಜ್ ನ ಬಸ್ ಒಳಗಡೆ ಇಟ್ಟು ಇವ್ರನ್ನು ಸೀಟಲ್ಲಿ ಕುಂಡ್ರಿಸಿ ಬಸ್ಗೆ ಯಾಕೆ ಕಳಿಸ್ತಿದೀವಿ ಅಂತ ನೋಡ್ತಾ ಇದೀರಾ. ನಮ್ ತಂಗಿ ನಮ್ ಬಾವನ ಬಾಯ್ ಮಾಡಕ್ ಕೆಳಗಡೆ ಹಿಡಿದ್ಲು. ಮತ್ತೆ ನಮ್ ಬಾವ ಬಂದು ನಾನು ನಮ್ ತಂಗಿ ನಮ್ಮ ಅಪ್ಪ ಎಲ್ಲರೂ ಬಾಯ್ ಮಾಡಿದ್ವಿ. ಬಾಯ್ ಮಾಡಿ ಹುಷಾರಾಗಿ ಊರ್ ಕಡೆ ಹೋಗ್ ಬನ್ನಿ ಅಂತ ಹೇಳಿದ್ವಿ. ಅವ್ರನ್ನ ಊರು ಕಳಿಸಿ ನಾನು ನನ್ನ ಬೈಕ್ ಎತ್ಕೊಂಡು ಮನೆ ಕಡೆ ಬಂದೆ ಗುರು. ಗೊತ್ತಾಯ್ತಲ್ಲ ಇವತ್ತು ಏನ್ ಲಾಗು ಅಂತ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.